ಈಗ SIR ಜಾರಿಗೆ ನೋಡಿ, ಇವತ್ತು SIR ಜಾರಿ ಇದರ ಬಗ್ಗೆ ಖಂಡಿತವಾಗಿ ಇದು ಈ ದೇಶದಲ್ಲೇ ಮೊನ್ನೆ ವೆಸ್ಟ್ ಬೆಂಗಾಲಲ್ಲಿ ಆಗಿರುವಂಥ ಒಂದು ಚುನಾವಣೆ ನೋಡಿದಾಗ ಮತ್ತು ಬೇರೆ ಬೇರೆ ಕಡೆ ಯಾವ ರೀತಿಯಾಗಿ ಚುನಾವಣೆ ಆಯೋಗ ನಡ್ಕೊಳ್ತಾ ಇದೆ, ಅದು ಇವತ್ತು ನಿಜವಾಗಲೂ ಸಂಶಯಾಸ್ಪದವಾದಂಥ ರೀತಿಯಾಗಿ ನಡ್ಕೊಂಡಿದ್ದಾರೆ. ಅವ್ರ ಮೇಲೆ ನಂಬಿಕೆ ವಿಶ್ವಾಸ ಇವತ್ತು ದೇಶದಲ್ಲಿ ವಿರೋಧ ಪಕ್ಷಗಳಿಗೆ ಇಲ್ಲ. ಮತ್ತು ಇದು ಭಾಳ ಒಂದು ಕೆಟ್ಟ ಪರಿಸ್ಥಿತಿ. ಯಾವತ್ತೂ ಕೂಡ ನಮ್ಮ ದೇಶದಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಯಾರೂ ಕೂಡ ಸಂಶಯ ಪಡ್ತಾ ಇರಲಿಲ್ಲ. ಯಾಕಂದರೆ ಅದು ನಿಷ್ಪಕ್ಷಪಾತವಾಗಿ ಸ್ವತಂತ್ರವಾಗಿ ಅವರು ನಿರ್ವಹಣೆ ಮಾಡ್ತಾಯಿದ್ರು. ಇವತ್ತು ಆ ಪರಿಸ್ಥಿತಿ ಇಲ್ಲ. ನಮ್ಮ ದೇಶದಲ್ಲಿ ಇವತ್ತು ಎಲ್ಲವನ್ನೂ ಕೂಡ ರಾಜಕೀಯವಾಗಿ ಚುನಾವಣೆ ಗೆಲ್ಲೋದಕ್ಕೆ ಏನು ಮಾಡಬೇಕು ಅದು ಇವತ್ತು BJP ಮಾಡ್ತಾಯಿದೆ. ಎಲ್ಲವನ್ನೂ ಉಪಯೋಗಿಸುವಂಥದ್ದು. ಈಗ ನೋಡಿ, ನೀವು ಪಂಜಾಬ್ ಎಲೆಕ್ಷನ್ ಬರ್ತಾಯಿದೆ, ಅಲ್ಲಿ ಈಗ ED IT ಹೋಗಿ ಅಲ್ಲಿ ಬಿದ್ದಿದ್ದಾರೆ. ಅದು ಪಂಜಾಬ್ ಎಲೆಕ್ಷನ್ ಆಗಿದ ತಕ್ಷಣ ಕರ್ನಾಟಕಕ್ಕೆ ಬರ್ತಾರೆ. ED IT ಬಂದು ಕೂತ್ಕೊಂಡು ಇಲ್ಲಿ BJPಗೆ ಹೇಗೆ ಹೆಲ್ಪ್ ಮಾಡಬೇಕು ಅವ್ರು ಶುರು ಮಾಡ್ತಾರೆ. ಇದು ಏನಾಗೋಗಿದೆ, ಎಲ್ಲ ಸಂಸ್ಥೆಗಳನ್ನು ಇವರು ತಮ್ಮ ಚುನಾವಣೆ ಗೆಲ್ಲೋದಕ್ಕೆ ಏನು ಬೇಕಾದರೂ ಮಾಡೋದಕ್ಕೆ ತಯಾರಾಗೋಗಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಈಗ SIR ಇದಕ್ಕೆ ಚುನಾವಣಾ ಆಯೋಗ ನೋಡಿ, ಚುನಾವಣಾ ಆಯೋಗ ಅದರ ಒಂದು ಏನು ಆದೇಶಗಳಿರ್ತದೆ ಅದು ಪಾಲನೆ ಆಗಲೇಬೇಕಾಗ್ತದೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಾಕಂತ ಹೇಳಿದ್ರೆ ಅದು ಕಾನೂನು. ಆದರೆ ಅದರಲ್ಲಿ ಇರುವಂಥ ವಿಷಯಗಳ ಬಗ್ಗೆ ನಾವು ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಮತ್ತು ವೆಸ್ಟ್ ಬೆಂಗಾಲ್ ಆದಂಥ ರೀತಿಯಾಗಿ ಇಲ್ಲಿ ಏನು ಪ್ರಯೋಗ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ಎಷ್ಟು ಜನ ವೋಟರ್ ಲಿಸ್ಟಲ್ಲಿ ಇದ್ದಂಥ ಹೆಸರುಗಳನ್ನು ಅವರು ಅದನ್ನು ಪೂರ್ತಿಯಾಗಿ ತೆಗೆದುಹಾಕ್ಬಿಟ್ರು. ಸುಮಾರು 29 ಲಕ್ಷ ಜನ ಟ್ರೈಬ್ಯುನಲ್ ಮುಂದೆ ಅರ್ಜಿ ಹಾಕ್ಕೊಂಡಿದ್ದಾರೆ ನಮ್ಮ ವೋಟ್ ಇದೆ ಅಂತ. ಅದರಲ್ಲಿ ಇತ್ಯರ್ಥ ಆಗಿದ್ದು ಕೇವಲ 1,000 ಎಷ್ಟೋ ಚಿಲ್ಲರೆ ವೋಟು. ಉಳಿದಿರೋದೆಲ್ಲ ಇನ್ನೂ ತೀರ್ಮಾನನೇ ಆಗಲಿಲ್ಲ. ಆ ಟ್ರೈಬ್ಯುನಲ್ ಜಡ್ಜ್ಗಳು ಹೇಳ್ಬಿಟ್ರು ನಮಗೆ 4 ವರ್ಷ ಆದರೂ ಕೂಡ ಇದನ್ನು ನಾವು ಹೇರ್ ಮಾಡೋಕ್ಕಾಗಲ್ಲ. ಮತ್ತು 29 ಲಕ್ಷ ಜನರ ವೋಟ್ ಎಲ್ಲಿಗೆ ಹೋಯ್ತು? ಈಗ ಏನಾಯ್ತು ಅದ್ರದ್ದು? ಈಗ ಒಂದು ವೋಟನ್ನು ನಾವು ಕಳ್ಕೊಂಡಾಗ ಮತ್ತು ಅದಕ್ಕೆ ಅದಕ್ಕೆ ಪರ್ಯಾಯ ಮಾರ್ಗ ಏನು? ಅದನ್ನೇ ಏನು ಮಾಡ್ತಾರೋ ಗೊತ್ತಿಲ್ಲ ಇವರು. ಸೊ ಇದನ್ನು ನಾವು ಹೋರಾಟ ಮಾಡ್ತೀವಿ, ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು. ನಮ್ಮ ಇವತ್ತು ಇಲ್ಲಿ ನಾವು ಬೇರೆ ರೀತಿಯಾಗಿ ಏನೇನು ಅವ್ರು ಮಾಡ್ತಿರ್ತಾರೆ ನೋಡಿಕೊಂಡು ಅದಕ್ಕೆ ನಾವು ಸಜ್ಜಾಗುವಂಥದ್ದು ಕೂಡ ಮಾಡ್ಕೋಬೇಕಾಗ್ತದೆ. ಮತ್ತು ಏನಾದರೂ ಅವರು ಈಗ ವೆಸ್ಟ್ ಬೆಂಗಾಲ್ ಏನು ಮಾಡಿದ್ರು, ಅದೊಂದು ಹೊಸ ಒಂದು ಸಾಫ್ಟ್ವೇರ್ ಎಲ್ಲ ಉಪಯೋಗ ಮಾಡಿ ಆ ಸಾಫ್ಟ್ವೇರೇ ಯಾರನ್ನ ಮತಗಳನ್ನು ತೆಗಿಬೇಕು ಆ ಸಾಫ್ಟ್ವೇರೇ ಡಿಸೈಡ್ ಮಾಡಿಬಿಡ್ತು. ಆಯಿತಾ? ಆ ಥರದಕ್ಕೆಲ್ಲ ಅವಕಾಶ ಸಿಗಬಾರ್ದು. AI ಯೂಸ್ ಮಾಡಿದ್ದೇನೆ ಅಂತ ಹೇಳ್ತಾರೆ. ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ನಾವು ನಮ್ಮ ಸೋಷಿಯಲ್ ಮೀಡಿಯಾ ನೋಡಿದ್ರೆ ನಾವು ಕಾಂಗ್ರೆಸ್ ಬರ ಅಂತ ಗೊತ್ತಾಗುತ್ತೆ. ಇವ್ರು ವೋಟ್ ತೆಗೆದಾಕ್ಬಿಡೋದು. ಅದು ಯಾವುದೋ ಒಂದು AI ಫಾರ್ಮುಲಾ. ಅದನ್ನು ನಾವು ಟ್ರೈಬ್ಯುನಲ್ ಮುಂದೆ ಕೂತ್ಕೋಬೇಕು. ಟ್ರೈಬ್ಯುನಲ್ ಮುಂದೆ ಕೂತ್ಕೊಂಡು ಇತ್ಯರ್ಥ ಆಗಬೇಕಲ್ಲ. ಅದಕ್ಕೋಸ್ಕರ ಇದು ಬಹಳ ಗಂಭೀರವಾದಂಥ ವಿಷಯ. ಅದಕ್ಕೆ ನಾವು ಹೋರಾಟ ಮಾಡಲೇಬೇಕು.